ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗೆ ಅದೀರಿ, ಆರಾಮದೀರಿ ಅನ್ಕೋತೀನಿ. ನಾನು ಆರಾಮದೀನಿ ನೋಡ್ರಿ. ಇವತ್ತು ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡೀನಿ. ಈ ಬ್ಯಾಂಗಲ್ಸ್ ನೋಡ್ರಿ ಎಷ್ಟು ಚಂದ ಅದಾವು, ಗ್ರ್ಯಾಂಡಾಗಿ ಕಾಣತ್ತಾವು. ಈ ಬ್ಯಾಂಗಲ್ಸ್ ನಾನೇ ರೆಡಿ ಮಾಡಿದೆ ನೋಡ್ರಿ ಮನೆಯೊಳಗೆ. ಭಾಳ ಸಿಂಪಲಾಗಿ ಮಾಡ್ಬೋದು ಈ ಬಳೆಗಳು. ಇದಕ್ಕೇನು ಜಾಸ್ತಿ ಐಟಮ್ಸ್ ಬೇಕಾಗಿಲ್ಲ. ನನ್ನ ಹತ್ರ ಸ್ವಲ್ಪ ಐಟಮ್ಗಳು ಇದ್ದು, ಸ್ಟೋನ್, ಗಮ್ಮ ಮತ್ತು ಸಿಲ್ಕ್ ದಾರ ಇದ್ದು, ಸಾರಿ ಕುಚ್ಚು ಹಾಕಕ್ಕೆ ತಂದಿದ್ದ ಸಿಲ್ಕ್ ಥ್ರೆಡ್ ಇತ್ತು, ಅದನ್ನು ತೊಗೊಂಡು. ಮತ್ತು ಹಸಿರು ಬ್ಯಾಂಗಲ್ಸ್ ಇದ್ದು ನೋಡ್ರಿ, ಮದುವೆಗೆಲ್ಲ ಹಾಕ್ಕೊಂಡಿದ್ದು ಬ್ಯಾಂಗಲ್ಸ್. ಭಾಳ ವೇಸ್ಟ್ ಹಾಗೆ ಕೂತಿದ್ದು, ಅದರಲ್ಲಿಂದ ಏನರ ಮಾಡ್ಬೇಕು ಅಂದ್ಕೊಂಡು ಈಗ ಬ್ಯೂಟಿಫುಲ್ ಬ್ಯಾಂಗಲ್ಸ್ ಹೆಂಗೆ ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಬರ್ರಿ. ಹಸಿರು ಬಳೆಗಳು ತೊಗೋಬೇಕು ನೋಡ್ರಿ. ಬಳೆ ತೊಗೊಂಡು ಅದಕ್ಕೆ ಗಮ್ ಹಾಕಿ ಚಲೋತ್ತಿಗೆ ಅಂಟಿಸ್ಬೇಕು. ಮೂರು ಬಳೆದು ಒಂದೇ ಬಳೆ ಮಾಡತ್ತೀನಿ. ಅದಕ್ಕೆ 3 ಹಸಿರು ಬಳೆನ ಅಂಟಿಸ್ಬೇಕು. ಜಾಸ್ತಿ ಗಮ್ ಹಾಕಿ ಅದಕ್ಕೆ ಒಂದಕ್ಕೊಂದು ಟಚ್ ಆಗುವಂಗೆ ಅಂಟಿಸ್ಬೇಕು ನೋಡ್ರಿ. ಪೂರ್ತಿ ಅಂಟ್ಕೋಬೇಕದು. ಹಂಗೆ ಸ್ವಲ್ಪ ಗಮ್ ಹಚ್ಚಿ ಸ್ವಲ್ಪ ಒಣಗಾಕ ಬಿಡಬೇಕದು. ಅಷ್ಟೂ ಅಂಟ್ಕೋಬೇಕು. ಆ ಥರ ಅಷ್ಟು ಕಡೆ ಗಮ್ ಹಚ್ಚಿ 3 ಬಳೆನ ಅಂಟಿಸ್ಬೇಕು ನೋಡ್ರಿ. ಅಂಟಿಸಿ ಇಡತ್ತೀನಿ ಈಗ. ಭಾಳ ಈಸಿ ರೀ ಇದು ಮಾಡೋದು. ಇನ್ಸ್ಟಾಗ್ರಾಮಾಗೆಲ್ಲ ಭಾಳ ಟ್ರೆಂಡ್ ಒಳಗೆ ನಡೆಯತ್ತಾವ ನೋಡ್ರಿ ಇವು ಬಳೆ ಎಲ್ಲ. ಸಿಲ್ಕ್ ಥ್ರೆಡ್ ಬ್ಯಾಂಗಲ್ ನಾವು ಯಾವ ಸೀರೆಗೆ ಮ್ಯಾಚ್ ಆಗೋ ಥರ ನಮ್ಗೆ ಯಾವ ಕಲರ್ ಬೇಕೋ ಆ ಕಲರ ಮನೆಯಾಗೆ ಈಸಿಯಾಗಿ ಮಾಡ್ಕೊಂಬಿಡ್ಬೋದು ನೋಡ್ರಿ. ಹೊರಗೆಲ್ಲ ಕೇಳಿದ್ರೆ ಸಿಕ್ಕಾಪಟ್ಟೆ ರೇಟ್ ಅದಾವೆ ಇವು. 200 ಮೇಲೇ ಅದಾವೆ ಅಷ್ಟು ಬಳೆ. ಎಂಥ ಡಿಸೈನ್ ಇದ್ರೂ 500, 1000 ತನಕನೂ ರೇಟ್ ಹೇಳ್ತಾರೆ ಬ್ಯಾಂಗಲ್ಸ್ಗೆ. ನಾವೇ ಮಾಡ್ಕೊಂಡ್ರೆ ಈಸಿಯಾಗಿ ಮನೆಯಾಗೆ ಮಾಡ್ಕೊಂಬಿಡ್ಬೋದು ನೋಡ್ರಿ. ಇದಕ್ಕೇನು ಜಾಸ್ತಿ ಟೈಮು ಬೇಕಾಗಲ್ಲ ಮತ್ತು ಏನೋ ಐಟಮು ಜಾಸ್ತಿ ಕಾಸ್ಟ್ಲಿದೇನು ತರೋದಿಲ್ಲ. ಗಮ್ಮ ಮತ್ತು ಬಳೆಗಳಿದ್ರೆ ಆಯಿತು. ಮತ್ತು ಸಿಲ್ಕ್ ಥ್ರೆಡ್ ಇತ್ತಂದ್ರೆ ಮಾಡಿಬಿಡ್ಬೋದು ನೋಡ್ರಿ. ಈಗ ಬಳೆನ ಅಂಟಿಸ್ಕೊಂಡು ಅದನ್ನು ಪೂರ್ತಿ ಆರಾಕ ಬಿಟ್ಟಿದ್ದೆ. ಅದಕ್ಕೆ ಅದು ಪೂರ್ತಿ ಅಂಟ್ಕೊಂಡಿತ್ತು, ಗಟ್ಟಿಯಾಗಿ ಬಳೆಯಷ್ಟು ಅಂಟ್ಕೊಂಡಿತ್ತು. ಅಷ್ಟೊತ್ತಿಗೆ ನಾನು ದಾರ ಸುತ್ಕೊಂಡಿನಿ ನೋಡ್ರಿ. 47 ದಾರನ ಸಿಲ್ಕ್ ಸೀರೆ ಕುಚ್ಚೆಲ್ಲ ಹಾಕ್ತಾರಲ್ಲ ಆ ದಾರ ತೊಗೊಂಡು ಅದನ್ನು ನೋಟ್ಬುಕ್ಕಿಗೆ 47ನ ಸುತ್ಕೊಂಡು ಅದನ್ನು ಗಮ್ ಹಾಕಿ ಇಟ್ಕೊಂಡಿದ್ದೆ. ಅದನ್ನು ಈ ಬಳೆಗೆ ಅಂಟಿಸ್ಕೊಂಡು ಇಟ್ಕೊಂಡಿದ್ದಿಲ್ಲ 3 ಬಳೆ, ಅದಕ್ಕೆ ಅಂಟಿಸ್ಕೋಬೇಕು ನೋಡ್ರಿ. ಗಮ್ ಹಾಕಿ ಸ್ವಲ್ಪ ಆರಾಕ್ಬಿಟ್ಟು ಅಂಟಿಸ್ಕೋಬೇಕು. ಇದು ಸ್ವಲ್ಪ ಅಂಟಿದ್ಮೇಲೆ ಇದಕ್ಕೆ ನೀಟಾಗಿ ಅಷ್ಟು ಬಳೆಗೆ ಪೂರ್ತಿ ಸುತ್ಕೋಬೇಕು. 47 ದಾರನ ಬಳೆ ಪೂರ್ತಿ ಸುತ್ಕೋಬೇಕು ನೋಡ್ರಿ. ನೀಟಾಗಿ ಸುತ್ಕೋಬೇಕು, ಟೈಟಾಗಿ, ಲೂಸಿಗೆ ಬಿಡಬಾರ್ದು. ಈ ಥರ ಟೈಟ್ಗೆ ಜಗ್ಗಿ ಅದಕ್ಕೆ ಸುತ್ಕೋಬೇಕು ನೋಡ್ರಿ. ನೀಟಿಗೆ ಟೈಟ್ಗೆ ತೊಗೋಬೇಕು ದಾರನ. ಅಷ್ಟೂ ದಾರ ತೊಗೊಂಡು ಅದು ಬಳೆ ಪೂರ್ತಿನೂ ನೀಟ್ಗೆ ಸುತ್ಕೋಬೇಕು ನೋಡ್ರಿ. ಟೈಟ್ಗೆ ಸುತ್ಕೊಂಡ್ರೆ ನೀಟಾಗಿ ಕೂಡೋದು ಬಳೆಗೆಲ್ಲ. ಲೂಸ್ ಬಿಟ್ಟರೆ ದಾರ ನೀಟಾಗಿ ಬರೋದಿಲ್ಲ. ಅದಕ್ಕೆ ಸ್ವಲ್ಪ ಟೈಟಾಗಿ ತೊಗೊಂಡು ಬಳೆ ಪೂರ್ತಿನೂ ಸುತ್ಕೋಬೇಕು ನೋಡ್ರಿ. ಎಲ್ಲಿ ಗ್ಯಾಪ್ ಬಿಡಬಾರ್ದು, ಒಳಗಿರೋ ಬಳೆ ಕಾಣಿಸ್ಬಾರ್ದು. ಆ ಥರ ನೀಟಿಗೆ ಎಲ್ಲಿ ಗ್ಯಾಪ್ ಬಿಡ್ದಂಗೆ ಚಲೋತ್ಗೆ ಸುತ್ಕೋಬೇಕು ನೋಡ್ರಿ. ಈ ಕಡೆ ಹಾಕಿ ಒಳಗಡೆಯಿಂದ ದಾರ ತೊಗೊಂಡು ಮತ್ತೆ ನೀಟಿಗೆ ಸುತ್ಕೋಬೇಕು ನೋಡ್ರಿ. ಒಂದು ಸ್ವಲ್ಪ ಗ್ರಿಪ್ ಸಿಗೋ ತನಕ ಅಷ್ಟೇ, ಆಮೇಲೆ ನೀಟಾಗಿ ತಾನೇ ಕೂಡ್ತದೆ. ಫಸ್ಟ್ ಮಾಡುವಾಗ ಸ್ವಲ್ಪ ಇದು ಆಗ್ತದೆ ಅಷ್ಟೇ, ಆಮೇಲೆ ಈಸಿ ಅನ್ನಿಸ್ಬಿಡ್ತೈತಿ.
ಈ ಥರ ಪೂರ್ತಿ ಬಳೆನೂ ನೀಟಿಗೆ ಸುತ್ಕೊಂಡೆ ನೋಡ್ರಿ. ಟೈಟ್ಗೆ ನೀಟಿಗೆ ಸುತ್ಕೋಬೇಕು. ಈ ಥರ ಹಸಿರು ಬಳೆ ಹೋಗಿ ಈಗ ಬ್ಲೂ ಕಲರ್ ಬಳೆ ಆಯ್ತು ನೋಡ್ರಿ. ಇದು ನೀಟಿಗೆ ಸುತ್ಕೊಂಡಿದ್ದಾಯ್ತು, ದಾರ ಸುತ್ಕೊಂಡಿದ್ದಾಯ್ತು ಬಳೆಗೆ. ಇನ್ನು ಅದಕ್ಕೆ ಡೆಕೋರೇಷನ್ ಮಾಡೋಕೆ ಸ್ಟೋನ್ಗಳಿತ್ತು ಸ್ವಲ್ಪ ನಮ್ಮ ಹತ್ರ ಜಾಸ್ತಿ ಸ್ಟೋನ್ ಇದ್ರೆ ಇನ್ನೂ ಗ್ರ್ಯಾಂಡಾಗಿ ಮಾಡ್ಬೋದು. ಅದಕ್ಕೆ ಬೇಕಾಗಿರೋ ಐಟಮ್ಸ್ ತಂದು ಮಾಡಿದ್ರೆ ಇನ್ನೂ ನೀಟಾಗಿ ಗ್ರ್ಯಾಂಡಾಗಿ ಕಾಣ್ತದೆ ಬಳೆ. ನನ್ನ ಬಳಿ ಎಷ್ಟಿತ್ತೋ ಅಷ್ಟನ್ನೇ ಹಚ್ಚಿ ಮಾಡಿದ್ದೆ ನಾನು. ಈಗ ನೀಟ್ಗೆನ ಅದನ್ನು ಗಮ್ ಎಲ್ಲ ಹಚ್ಚಿ ಒಂದೊಂದೇ ಸ್ಟೋನ್ ಎಲ್ಲನೂ ಅದಕ್ಕೆ ಅಂಟಿಸ್ಬೇಕು. ನಮಗೆ ಯಾವ ಥರ ಬೇಕೋ ಆ ಥರನೂ ಡಿಸೈನ್ ಮಾಡ್ಕೋಬೋದು ನೋಡ್ರಿ. ಸಿಕ್ಕಾಪಟ್ಟೆ ವೆರೈಟಿ ಡಿಸೈನ್ಗಳು ಅದಾವೆ. ಯೂಟ್ಯೂಬ್ ಒಳಗೆಲ್ಲ ನೋಡಿದ್ರೆ ಸಿಕ್ಕಾಪಟ್ಟೆ ಡಿಸೈನ್ ಎಲ್ಲ ಗೊತ್ತಾಕ್ಕವು. ಅವು ನೋಡಿನೂ ಮಾಡ್ಬೋದು. ಇದೇ ದೊಡ್ಡ ಬಿಸ್ನೆಸ್ ಆಗಿ ಮಾಡತ್ತಾರ ಎಷ್ಟೋ ಜನ. ಆದರೆ ನಾವು ಇಲ್ಲಿ ಹಳ್ಳಿ ಒಳಗೆಲ್ಲ ಈ ಥರ ತೊಗೊಳಲ್ಲ. ಅಷ್ಟು ಕಾಸ್ಟ್ಲಿ ಬಳೆ ಯಾರು ತೊಗೊಳಲ್ಲ. ನಮಗೆ ಬೇಕಾದರೆ ಇಷ್ಟೇ ಮಾಡ್ಕೋಬೋದು. ಹೊರಗೆ ಅಷ್ಟು ರೊಕ್ಕ ಕೊಟ್ಟು ತೊಗೊಳ್ಳೋ ಬದಲು ನಾವೇ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು ನೋಡ್ರಿ. ಅಷ್ಟು ಕಾಸ್ಟ್ಲಿ ಬಳೆನೂ ತೊಗೊಳಕ್ಕಾಗಲ್ಲ. ಅದಕ್ಕೆ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು. ಖಾಲಿನೂ ಕೂತಿರ್ತೀವಲ್ಲ, ಟೈಮ್ ಪಾಸ್ ಆಗ್ತದೆ. ಹಾಗೆ ಗ್ರ್ಯಾಂಡ್ ಬಳೆನೂ ರೆಡಿ ಆಗ್ತದೆ. ಈಸಿಯಾಗಿ ಮಾಡಿಬಿಡ್ಬೋದು. ಬಿಸ್ನೆಸ್ ಆಗಿ ಮಾಡೋರು ಮಾಡ್ತಾರೆ. ಅದಕ್ಕೆ ಬೇಕಾಗಿರೋ ಎಲ್ಲ ಐಟಮ್ಸ್ ತಂದು ಗ್ರ್ಯಾಂಡಾಗಿ ರೆಡಿ ಮಾಡ್ಬೋದು, ಮಾಡಿ ಮಾರ್ಬೋದು ಬೇರೆದವ್ರಿಗೆ. ನಾನು ಸುಮ್ಮನೆ ಟ್ರೈ ಮಾಡಿದೆ ಫಸ್ಟ್ ಟೈಮು. ಚಲೋ ಬಂತು ಬಳೆ, ಗ್ರ್ಯಾಂಡಾಗಿ ಇತ್ತು ಮತ್ತು ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು ನೋಡ್ರಿ. ಒಂದು 20 ರೂಪಾಯಿ ದಾರ ಅಷ್ಟೇ ಬೇಕಿದ್ದಕ್ಕೆ. ವೇಸ್ಟ್ ಬಳೆಗಳು ಇದ್ದು ಗಮ್ ಎಲ್ಲ ಇತ್ತು. 20 ರೂಪಾಯಿ ಒಳಗೆ ಗ್ರ್ಯಾಂಡ್ ಬಳೆನ ರೆಡಿ ಮಾಡ್ಕೋಬೋದು. ಭಾಳ ಈಸಿ ಐತಿ ಮಾಡೋದು. ನಿಮಗೂ ಈ ಥರ ಮಾಡ್ಕೋಬೇಕು ಅನ್ಸಿದ್ರೆ ಮಾಡ್ಕೊಳ್ಳಿ. ಈಗ ಅಷ್ಟು ಬಳೆಗೂ ಗಮ್ಮ ಹಚ್ಚಾತೀನಿ. ನನ್ನ ಹತ್ರ ಎಷ್ಟಿತ್ತೋ ಅಷ್ಟೇ ಸ್ಟೋನ್ಸ್ ಹಚ್ಚಾತೀನಿ ನೋಡ್ರಿ. ಒಂದು 2 ಥರ ಅಷ್ಟೇ ನನ್ನ ಬಳಿ ಸ್ಟೋನ್ ಇತ್ತು, ಅದನ್ನೇ ಹಚ್ಚಿದೆ. ರೆಡಿ ಆದಮೇಲೆ ಭಾಳ ಚಂದ ಕಾಣ್ತಾವೆ ನೋಡ್ರಿ. ಈಗ ಅದು ಸ್ವಲ್ಪ ನೀಟಿಗೆ ಕೂಡ್ಬೇಕಂತ ಹೇಳಿ ಒಂದು ಸೂಜಿ ತೊಗೊಂಡು ಅದನ್ನು ನೀಟಿಗೆ ಎಲ್ಲನೂ ಗಮ್ ಮಾಡಿದೆ. ಅದು ಸ್ವಲ್ಪ ಆರಬೇಕು. ಪೂರ್ತಿ ಆರಿದ ಮೇಲೇ ಅದು ನೀಟಿಗೆ ಕಾಣೋದು. ಗಮ್ ಎಲ್ಲನೂ ಆರಿದ ಮೇಲೆ ನೀಟಿಗೆ ಕಾಣ್ತದೆ. 2 ಬ್ಲೂ ಬಳೆ ಮಾಡಿದ್ದೆ. ಈಗ ಪಿಂಕ್ ಕಲರ್ ಬಳೆನೂ ಮಾಡತ್ತೀನಿ ನೋಡ್ರಿ. ಅದಕ್ಕೆ ಪಿಂಕ್ ಕಲರ್ ದಾರಾನ 47ನ ನೋಟ್ಬುಕ್ಕಿಗೆ ಸುತ್ತಕೊಂಡು ಅದನ್ನು ಕಟ್ ಮಾಡ್ಕೊಳತ್ತಿದ್ದೆ. 47 ಮಾಡಿದ್ರೆ ಕರೆಕ್ಟಾಗಿ ಆಗ್ತದೆ ಒಂದು ಬಳೆಗೆ. ಅದಕ್ಕೆ 47 ದಾರಾನ ತೊಗೊಂಡು ಸುತ್ಕೊಂಡು ರೆಡಿ ಮಾಡಬೇಕು. ನಲವತ್ತೇಳಿ ದಾರಾನ ತಗೊಂಡು ಅದನ್ನು ಒಂದೇ ಬಳೆಗೆ ಸುತ್ಕೊಳತ್ತಿದ್ದೆ. ಅದು 3 ಬಳೆದ ಬ್ಲೂ ಕಲರ್ ಬಳೆ ಮಾಡಿದೆ. ಇದು ಒಂದೇ ಕಲರ್ ಪಿಂಕ್ ಕಲರ್ ಬಳೆ ಮಾಡತ್ತೀನಿ. ಅದಕ್ಕೆ 47 ದಾರಾನ ಇದಕ್ಕೂ ಒಂದು ಬಳೆಗೆ ನೀಟಿಗೆ ಸುತ್ಕೋಬೇಕು ನೋಡ್ರಿ. ಸ್ವಲ್ಪ ಅದು ಗಮ್ ಹಚ್ಚಿಬಿಟ್ಟು ನೀಟಿಗೆ ಕುತ್ಕೊಂಡ ಮೇಲೇ ಸುತ್ತಬೇಕು. ಈ ಥರ ಪಿಂಕ್ ಬಳೆನ 4 ಬಳೆ ಮಾಡ್ಕೊಂಡೀನಿ. ಬ್ಲೂ ಕಲರ್ 2 ಮತ್ತು ಪಿಂಕ್ ಕಲರ್ 4 ಬಳೆ. ಇದು ಎಲ್ಲನೂ ನೀಟಿಗೆ ಸುತ್ಕೊಂಡು ರೆಡಿ ಮಾಡಬೇಕು ನೋಡ್ರಿ. ಈ ಥರ ನಮಗೆ ಬೇಕಾಗಿರೋ ಐಟಮ್ನ ನಾವೇ ರೆಡಿ ಮಾಡ್ಕೊಂಡ್ರೆ ಒಂಥರ ಖುಷಿ ಇರ್ತದೆ. ನಾವೇ ಮಾಡ್ಕೊಂಡಿಲ್ಲ ಅಂತ ಎಷ್ಟೋ ಖುಷಿಯಾಗಿ ಹಾಕೋತೀವಿ. ಅದು ಎಷ್ಟೇ ಸಣ್ಣ ವಸ್ತು ಆದ್ರೂ ನಾವು ಮಾಡೀವಿ ಅನ್ನೋ ಖುಷಿ ಇರ್ತದೆ.
ಮನ್ಯಾಗೆ ಇರೋರಿಗೆ ನಮ್ಮಂಥವ್ರಿಗೆ ಟೈಮ್ ಇರುತ್ತಲ್ಲ ಈ ಥರ ಮಾಡ್ಕೊಂಡ್ರೆ ಖುಷಿ ಅನ್ನಿಸ್ತದೆ. ಹಾಕ್ಕೊಂಡಾಗೆಲ್ಲ ನಾವು ಮಾಡಿ ಅನ್ನೋ ಖುಷಿ ಇರ್ತೈತಿ. ಅದೇ ರೊಕ್ಕ ಕೊಟ್ಟು ತೊಗೊಂಡಿದ್ದು ಹಾಕ್ಕೊಳಕ್ಕೆ ಅಷ್ಟು ಖುಷಿ ಅನ್ಸಲ್ಲ. ನಾವೇ ಮಾಡಿರೋದು ಹಾಕ್ಕೊಳಕ್ಕೆ ಖುಷಿ ಅನ್ನಿಸ್ತದೆ. ಮತ್ತು ಯಾರಿಗಾದ್ರೂ ಗಿಫ್ಟ್ ಕೊಡ್ಬೇಕಂದ್ರೆ ನಾವು ಮಾಡಿದ್ದು ಈ ಥರ ರೆಡಿ ಮಾಡಿ ಕೊಟ್ರೆ ಖುಷಿ ಆಕ್ಕದ ನೋಡ್ರಿ. ನಾನು ಮಾಡಿಕೊಟ್ಟೆ ಅಂಥೇಳಿ ಅದಕ್ಕೆ ಈ ಥರ ಸಿಂಪಲ್ಲಾಗಿ ಮನ್ಯಾಗೆ ಮಾಡ್ಕೋಬೋದು. ಈ ಬಳೆ ನಿಮಗೂ ಇಷ್ಟ ಆದ್ರೆ ನೀವು ಟ್ರೈ ಮಾಡಿರಿ ಮನೆಯಲ್ಲೇ ಮಾಡ್ಕೊಳಕ್ಕೆ. ಈ ಥರ 4 ಬಳೆನೂ ಎಲ್ಲ ರೆಡಿ ಮಾಡತ್ತೀನಿ. ನಾಲ್ಕು ಬಳೆಗೂ ಈ ಪಿಂಕ್ ಕಲರ್ ದಾರನ ಸುತ್ತಿ 4 ಪಿಂಕ್ ಬಳೆ ರೆಡಿ ಮಾಡಿದೆ. ಈಗ ಮ್ಯಾಗ ಬಾಲ್ ಚೈನ್ ಇತ್ತು, ಅದು ಬಾಲ್ ಚೈನ್ ಈ ಪಿಂಕ್ ಕಲರ್ ಬಳೆಗೆ 4 ಬಳೆಗೆ ಹಚ್ಚಾತೀನಿ. ಬ್ಲೂ ಕಲರ್ ಬಳೆಗೆ ಸ್ಟೋನ್ ಹಚ್ಚಿದ್ದೆ. ಇದಕ್ಕೆ ಬಾಲ್ ಚೈನ್ ಇತ್ತು ಮನ್ಯಾಗ, ಅದನ್ನು ಪೂರ್ತಿನೂ ಅಂಟಿಸಿದೆ ನೋಡ್ರಿ. ಈ ಥರ ಪೂರ್ತಿ ರೌಂಡಾಗಿ ಅದನ್ನೊಂದು ಬಾಲ್ ಚೈನ್ ಒಂದೇ ಅಂಟಿಸಿದೆ. ಅದು ನೀಟ್ಗೆ ಕುತ್ಕೋಬೇಕಂದ್ರೆ ಸ್ವಲ್ಪ ಆರಬೇಕು. ಅದು ನೀಟ್ಗೆ ಗಮ್ಮೆಲ್ಲ ಹಚ್ಚಿಬಿಟ್ಟು ಪೂರ್ತಿ ಆರೋ ತನಕ ಸ್ವಲ್ಪ ಗಾಳಿಗೆ ಚಲೋತ್ತಿಗೆ ಅಷ್ಟು ಬಳೆನೂ ಆರಬೇಕು ನೋಡ್ರಿ. ಈ ಥರ ರೆಡಿ ಆದ ನೋಡ್ರಿ ನಮ್ಮ 6 ಸೆಟ್ ಬಳೆ. ಭಾಳ ಚಂದ ಬಂದವು, ಗ್ರ್ಯಾಂಡಾಗಿ ಕಾಣ್ತಾವೆ. ಭಾಳ ಸಿಂಪಲ್ಲಾಗಿ ಮಾಡ್ಕೊಬೋದು. ಎಷ್ಟು ಗ್ರ್ಯಾಂಡಾಗಿ ಕಾಣಿಸತ್ತ ನೋಡಿ. ಈ ಕಲರ್ ಸಾರಿ ಇತ್ತು, ಅದಕ್ಕೆ ಈ ಬಳೆನ ಮಾಡ್ಕೊಂಡೆ ನೋಡ್ರಿ. ನೀವು ಸಿಂಪಲ್ಲಾಗಿ ಮನ್ಯಾಗೆ ಮಾಡ್ಕೊಬೋದು ನೋಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ.